ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಹಕ್ಕಿಗಳ ಗೂಡುಗಳು. ವಿಜ್ಞಾನ ಮುಖ್ಯವಾಗಿ ಅಬ್ಸರ್ವೇಷನ್ ಅಂತ ಏನ್ ಕರಿತೀವಿ, ವೀಕ್ಷಣೆ ಬಹಳ ಮುಖ್ಯವಾದದ್ದು ವಿಜ್ಞಾನದ ಕಲಿಕೆಯಲ್ಲಿ. ನಮ್ಮ ಸುತ್ತಮುತ್ತಲು ಅನೇಕ ಬದಲಾವಣೆಗಳು, ಚಟುವಟಿಕೆಗಳು ಇವೆಲ್ಲ ನಡೀತಿರ್ತಾವ. ಆದ್ರೆ ನಾವು ಸುಮ್ಮನೆ ಹಾಗೆ ನೋಡಿ ಬಿಡ್ತಿರ್ತೀವಿ. ಆ ವೀಕ್ಷಣೆಯ ಜೊತೆ ನಮ್ಮಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಕೋಬೇಕು. ಏನೆಲ್ಲ ವಿಜ್ಞಾನ ಅಡಗ್ಯದ ಅದರೊಳಗ ಅನ್ನೋದನ್ನು ಕೂಡ ನಾವು ಹುಡುಕ್ತಾ ಹೋಗ್ಬೇಕು. ಈ ರೀತಿ ಹುಡುಕಿದಾಗ ನಾವು ಶಾಲೆಯಲ್ಲಿರುವ ಕಲಿತಾ ಇರುವಂತಹ ಪಠ್ಯ ಪುಸ್ತಕದಲ್ಲಿ ಇರುವಂತಹ ವಿಷಯವನ್ನ ನಿತ್ಯ ಬದುಕಿಗೆ ಕನೆಕ್ಟ್ ಮಾಡ್ಕೊಂಡಾಗ ವಿಜ್ಞಾನ ಇನ್ನಿಷ್ಟು ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗ್ತದೆ, ಅದು ಆಪ್ತತೆ ಆಗ್ತದೆ. ಹೀಗಾಗಿ ವಿಜ್ಞಾನದ ಕಲಿಕೆಗೆ ಅತಿ ಮುಖ್ಯವಾದಂತಹ ಗುಣ ಏನಂದ್ರೆ ಅಬ್ಸರ್ವೇಷನ್, ವೀಕ್ಷಣೆ. ಪುಟ್ಟದಾದ ಗುಬ್ಬಿ ಗಾತ್ರದಷ್ಟು ಇರುವಂತಹ ಪಕ್ಷಿ ಅದು. ಇದನ್ನ ನಾವೆಲ್ಲ ಗೀಜಗ ಅಂತ ಕರಿತೀವಿ. ಗೀಜಗ ಹಕ್ಕಿ, ವೇವರ್ ಬರ್ಡ್, ನೇಗೆ ಹಕ್ಕಿ ಅಂತೆಲ್ಲ ಹೆಸರುಗಳು ಇದಕ್ಕವ. ಗೀಜಗನ ಹಕ್ಕಿ ಏನ್ ಗೂಡು ಕಟ್ತದ, ಆ ಗೂಡು ನಮಗೆಲ್ಲ ಚಿರಪರಿಚಿತ. ಆದ್ರೆ ಆ ಗೂಡಿನ ಒಳಗಡೆ ಗೂಡಿನ ಆಕಾರ ರಚನೆಯನ್ನ ತೆಗೆದುಕೊಂಡ್ರ ಅನೇಕ ಸರ್ತಿ ನಾವು ಬರೀ ನೋಡ್ತೀವಿ, ಪ್ರಶ್ನೆ ಹಾಕೊಳಂಗಿಲ್ಲ. ಗೀಜಗ ಕಟ್ಟುವ ಗೂಡಿನ ಒಳಗಡೆ ಈ ರೀತಿ ಎರಡು ಕೋಣೆಗಳಿರ್ತಾವ. ಎರಡು ಕೋಣೆಗಳು ಬಹಳಷ್ಟು ಸರ್ತಿ ಇದನ್ನ ಅಬ್ಸರ್ವ್ ಮಾಡಿರಂಗಿಲ್ಲ ನಾವು. ಆ ಪೂರ್ತಿ ಗೂಡು ಹೆಣೆದ ನಂತರ, ಪಕ್ಷಿ ಹೆಣೆದ ನಂತರ ಈ ಕೆಳಗಡೆ ಒಂದು ಪೂರ್ತಿ ಕೊಳವಿಗತೆ ಇರ್ತದ ನೋಡ್ರಿ. ಆ ಕೊಳವಿಗತೆ ಯಾಕೆ ಮಾಡ್ತದ ಅಂತಂದ್ರ ಆ ಗೀಜಗ ಪಕ್ಷಿಯ ಮರಿಗಳು ಅಥವಾ ಮೊಟ್ಟೆಗಳು ಬೇರೆ ಪ್ರಾಣಿಗಳಿಂದ ರಕ್ಷಣೆಯನ್ನ ಪಡೆಯಲಿ ಅಂತ ಹೇಳಿ. ಎಷ್ಟು ಸಾಧ್ಯದೋ ಅಷ್ಟು ಉದ್ದಕ್ಕಿನ ಒಂದು ಕೊಳವೆ ಆಕಾರದ ರಚನೆ ಯಾಕೆ ಮಾಡಿರ್ತದಂದ್ರ ಮುಖ್ಯವಾಗಿ ಈ ಹಾವುಗಳು ಸುಲಭವಾಗಿ ಒಳಗಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿ. ಒಂದು, ಚಿಕ್ಕ ಮರಿಗಳನ್ನ ಮೊಟ್ಟೆಗಳನ್ನ ಕಬಳಿಸುವಂತಹ ಕೆಲವೊಂದು ಪಕ್ಷಿಗಳವ, ಮಾಂಸಾಹಾರಿ ಪಕ್ಷಿಗಳು. ಅಂಥ ಪಕ್ಷಿಗಳಿಂದ ಕೂಡ ರಕ್ಷಣೆಯನ್ನ ಪಡಿಲಿಕ್ಕೆ ಅವು ಈ ರೀತಿಯಾದಂತಹ ರಚನೆಯನ್ನ ಮಾಡ್ತವ. ಇನ್ನೊಂದು ಬಹಳ ವಿಶೇಷ ಸಂಗತಿ ಅಂದ್ರ, ಸಾಮಾನ್ಯವಾಗಿ ಈ ಗೂಡಿನ ರಚನೆಯಲ್ಲಿ ತೊಡಗುವುದು ಗಂಡು ಮತ್ತು ಹೆಣ್ಣು ಪಕ್ಷಿ ಒಟ್ಟಾಗಿ ನೇಯ್ತವ ಗೂಡನ್ನ. ಆದ್ರ ಗೀಜಗ ಹಕ್ಕಿಯ ಒಂದು ವಿಶೇಷತೆ ಏನಂದ್ರ, ಗಂಡು ಹಕ್ಕಿ ಮಾತ್ರ ಈ ಗೂಡನ್ನ ನೇಯ್ತದ. ಆ ಗೂಡಿನ ರಚನೆಯ ಆಧಾರ ಮೇಲಿಂದ ಹೆಣ್ಣು ಹಕ್ಕಿ ತನ್ನ ಸಂಗಾತಿಯನ್ನ ಆಯ್ಕೆ ಮಾಡ್ಕೋತದ. ಕೆಲವೊಮ್ಮೆ ಈ ಗೂಡಿನ ರಚನೆಗಳು ಅಥವಾ ಗೂಡು ಹೆಣೆಯುವುದು ಬರೇ ಪಕ್ಷಿ ಮತ್ತು ಮೊಟ್ಟೆಗಳ ರಕ್ಷಣೆ ಅಂತ ಅಷ್ಟೇ ಅಲ್ಲ, ಮರಿಗಳನ್ನ ಜೋಪಾನ್ ಮಾಡ್ಲಿಕ್ಕೆ ಅಂತ ಅಷ್ಟೇ ಅಲ್ಲ, ಕೆಲವೊಮ್ಮೆ ಸಂಗಾತಿ ಆಯ್ಕೆಗಾಗಿನೂ ಕೂಡ ಈ ರೀತಿಯಾದಂತಹ ಹಿನ್ನೆಲೆ ಇರ್ತದ ಅನ್ನೋದು ಬಹಳ ಕುತೂಹಲಕಾರಿಯಾದಂತಹ ಒಂದು ಸಂಗತಿ. ಪಕ್ಷಿಗಳು ಗೂಡುಗಳನ್ನ ಯಾಕೆ ಕಟ್ತಾವ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಮುಖ್ಯವಾದಂತಹ ಉದ್ದೇಶ ಏನಂದ್ರ, ತಮ್ಮ ಮೊಟ್ಟೆಗಳನ್ನ ಇಡ್ಲಿಕ್ಕೆ ಮತ್ತು ಸುರಕ್ಷಕವಾಗಿ ಇರಿಸ್ಲಿಕ್ಕೆ ಒಂದಾದ್ರ, ಆ ಮೊಟ್ಟೆಗಳಲ್ಲಿರುವಂತಹ ಭ್ರೂಣ ಏನದ, ಆ ಭ್ರೂಣ ಬೆಳವಣಿಗೆ ಆಗ್ಬೇಕಾಗಿತ್ತಂದ್ರ ಅದಕ್ಕೆ ಕಾವು ಕೊಡೋದು ಅಂತ ಕರಿತೀವಲ್ಲ, ಆ ಕಾವು ಕೊಡ್ಲಿಕ್ಕೆ ಒಂದು ಸ್ಥಳ ಬೇಕು. ಹೀಗಾಗಿ ಆ ಸ್ಥಳ ಯಾವುದಂದ್ರ ಗೂಡು ಅಂತ ಹೇಳ್ಬೋದು. ತಮ್ಮ ಮರಿಗಳನ್ನ ರಕ್ಷಣೆಗೆ ಒದಗಿಸ್ಕೊಡ್ಲಿಕ್ಕೆ ಅವು ಮುಖ್ಯವಾಗಿ ಗೂಡುಗಳನ್ನ ನಿರ್ಮಿಸಿಕೊಳ್ತಾವ. ಗೂಡು ನಿರ್ಮಿಸಿಕೊಳ್ಳುವಾಗ್ನೂ ಕೂಡ ಸ್ಥಳದ ಆಯ್ಕೆ, ಎಲ್ಲಿ ಸುರಕ್ಷಿತ ಅದ ಅಂಥದನ್ನೆಲ್ಲ ಪಕ್ಷಿಗಳು ಹುಡುಕಾಡಿ ಯಾವ ತಮಗ ಸುರಕ್ಷಿತ ಸ್ಥಳ ಅಂತ ಅನಿಸ್ತದ ಅಂತಲ್ಲೇ ಗೂಡು ಕಟ್ಲಿಕ್ಕೆ ಸ್ಥಳವನ್ನ ಅವು ಆಯ್ದುಕೊಳ್ತಾವ. ಒಂದು ಬಗೆಯ ಗೀಜಗ ಪಕ್ಷಿಯ ಈ ಗೂಡಿಗೆ ಎರಡು ಮಾರ್ಗಗಳು. ಒಂದು ಮಿಥ್ಯಾ ಮಾರ್ಗ, ಸುಳ್ಳು ಮಾರ್ಗ ಅಂತ ಹೇಳ್ಬೋದು.
ಇನ್ನೊಂದು ನೈಜವಾದಂಥ ಮಾರ್ಗ. ಈಗ ಪಕ್ಷಿ ಗೂಡನ್ನ ಪ್ರವೇಶ ಮಾಡಿದ ನಂತರ ತಾನು ಪ್ರವೇಶಿಸುವಂತಹ ಹಾದಿ ಏನದಲ್ಲ, ಅದು ಪ್ರವೇಶ ಮಾಡಿದ್ಮೇಲೆ ಅದನ್ನ ಮುಚ್ಚಿಬಿಡ್ತದ. ಇನ್ನೊಂದು ಮಾರ್ಗವನ್ನ ಅದು ತೆರೆದಿರ್ತದ. ಯಾವ್ದಾದ್ರು ಪ್ರಾಣಿ ಅಥವಾ ಮರಿಗಳನ್ನ, ಮೊಟ್ಟೆಗಳನ್ನ ಕಬಳಿಸುವಂತಹ ಒಂದು ಪ್ರಾಣಿಗಳು ಬಂದು ಅಂದ್ರ ಅದು ತೆರೆದ ಒಂದು ಮಾರ್ಗದೊಳಗ, ಆ ದ್ವಾರದೊಳಗ ಆ ಪ್ರಾಣಿ ಹೋದ್ರ ಅಲ್ಲೇನು ಸಿಗಂಗಿಲ್ಲ. ಅದಕ್ಕೆ ಇಲ್ಲೇನು ಇಲ್ಲ ಅಂತ ತಿಳ್ಕೊಂಡು ತಿರುಗಿ ಅದು ಹೋಗ್ಬಿಡ್ತಾವ ಪ್ರಾಣಿಗಳು. ಇಷ್ಟು ಇಂಟೆಲಿಜೆಂಟ್ ಆಗಿ ಕೆಲವೊಮ್ಮೆ ಆ ಕೌಶಲವನ್ನ ನಾವು ಮುಖ್ಯವಾಗಿ ನೋಡ್ಬೋದು. ನಾನು ಆಗ್ಲೇ ಹೇಳಿಕತ್ತಿದ್ದೆ, ಎಲ್ಲೆಲ್ಲೇ ಗೂಡು ನಿರ್ಮಾಣ ಮಾಡ್ಲಿಕ್ಕೆ ಪಕ್ಷಿಗಳು ಸ್ಥಳವನ್ನ ಆಯ್ಕೆ ಮಾಡ್ಕೋತಾವ, ಗೂಡು ಎಲ್ಲಿ ಕಟ್ತಾವ ಅನ್ನೋದನ್ನ. ಕೆಲವೊಂದು ಪಕ್ಷಿಗಳು ಸಾಮಾನ್ಯವಾಗಿ ಈ ಪೊದೆಗಳು ಮತ್ತು ಮರಗಳೇನವ, ಆ ಮರಗಳಲ್ಲಿ ಗೂಡನ್ನ ಕಟ್ಟುವಂತಹ ಪಕ್ಷಿಗಳವ. ಕೆಲವೊಂದು ಪಕ್ಷಿಗಳು ನೆಲದ ಮೇಲೇನೆ ಈ ಹುಲ್ಲನ್ನ ಒಟ್ಟಿ ಅಂತ ಗೂಡು ಕಟ್ತಾವ. ಉದಾಹರಣೆಗಾಗಿ ನವಿಲನ್ನ ತೆಗೆದುಕೊಂಡ್ರೆ, ನವಿಲು ಈ ನೆಲದ ಮೇಲೆನೆ ಈ ಹುಲ್ಲು ಅದನ್ನೆಲ್ಲ ಒತ್ತಟ್ಟಿಗೆ ಮಾಡಿ ಅಲ್ಲಿನೇ ಈ ಮೊಟ್ಟೆಯನ್ನ ಇಟ್ಬಿಡ್ತದ. ಅದೇನ್ ಗೂಡು ಸಪರೇಟ್ ಆಗಿ ಗೂಡು ಅಂತೇನು ನಿರ್ಮಾಣ ಮಾಡಂಗಿಲ್ಲ. ಆಮೇಲೆ ಹೆಚ್ಚು ಪಕ್ಷಿಗಳು ಎತ್ತರದಲ್ಲಿ ಪೊದೆಗಳು, ಮರಗಳಲ್ಲಿ ಆ ಗೂಡನ್ನ ಕಟ್ತಾವ. ಇನ್ನು ಕೆಲವೊಂದು ಗಿಡಗಳ ಪೊಟರೆಗಳನ್ನ, ಪೊಳ್ಳಾದಂತ ಭಾಗ ಏನಿರ್ತದ, ಆ ಪೊಳ್ಳಾದಂತ ಭಾಗದಲ್ಲಿ ಆ ಮೊಟ್ಟೆಗಳನ್ನ ಇಡ್ಲಿಕ್ಕೆ ಅವು ಆಯ್ದುಕೊಳ್ತಾವ. ಇನ್ನ ಕೆಲವೊಂದು ಪಕ್ಷಿಗಳು, ನಾನು ಗೀಜಗನ ಉದಾಹರಣೆ ತೆಗೆದುಕೊಳ್ಳಿಕತ್ತಿದೆ, ಈ ನೀರಿನ ಆಕಾರಗಳೇನಿರ್ತಾವ ಅದನ್ನು ಕೂಡ ಒಂದು ಪ್ರೊಟೆಕ್ಷನ್, ರಕ್ಷಣೆಗಾಗಿನೇ ಅಂತ ಸ್ಥಳವನ್ನ ಆಯ್ಕೆ ಮಾಡ್ಕೋತಾವ. ಅಲ್ಲೇ ಸುಲಭವಾಗಿ ಬೇರೆ ಪ್ರಾಣಿಗಳದ್ದು ಬರ್ಲಾರ್ದ ರೀತಿ ಒಳಗ ಅಂತ ಸ್ಥಳ ಇತ್ತಂದ್ರ ಅಂತಲ್ಲೇ ಅದನ್ನ ಆಯ್ಕೆ ಮಾಡ್ಕೋತಾವ. ಕೆಲವೊಂದು ವಿಶೇಷ ಪಕ್ಷಿಗಳವ, ಅವು ಈ ಬ್ರಿಡ್ಜ್ ಅದು ಇರ್ತಾವಲ್ಲ, ಆಣೆಕಟ್ಟಿನ ಕೆಳಗಡೆ ಆ ಗೋಡೆಗೆ ಅವು ಗೂಡನ್ನ ನಿರ್ಮಾಣ ಮಾಡ್ಕೋತಾವ. ನೆಕ್ಸ್ಟ್ ನಾನು ಅದನ್ನ ವಿವರಿಸ್ತಾ ಹೋಗ್ತೀನಿ. ಮೊದ್ಲಿಗೆಲ್ಲ ಹಳ್ಳಿಗಳಲ್ಲಿ ಅಥವಾ ಮಣ್ಣಿನ ಮನೆಗಳದು ಎಲ್ಲ ಇರ್ತಿತ್ತು. ಆ ಮಣ್ಣಿನ ಮನೆಗಳ ಎಲ್ಲೆಲ್ಲಿ ಸಂದುಗಳು ಇರ್ತಾವ, ಕಲ್ಲಿನ ಸಂದುಗಳು, ಅಂತ ಸಂದುಗಳಲ್ಲೆಲ್ಲ ಹುಲ್ಲನ್ನದು ಸೇರಿಸಿ ಗೂಡುಗಳನ್ನ ಕಟ್ಟಿ ಮೊಟ್ಟೆಗಳನ್ನ ಇಡ್ತಿತ್ತು. ಅದ್ರ ವಿಪರ್ಯಾಸದ ಸಂಗತಿ ಏನಂದ್ರ, ಈಗೆಲ್ಲ ಕಾಂಕ್ರೀಟ್ ನಾಡನ್ನ ನಾವು ಬೆಳೆಸ್ಲಿಕ್ಕತ್ತೀವಿ. ಅನೇಕ ಪಕ್ಷಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಅತ್ಯಂತ ನಮ್ಗೆ ಚಿರಪರಿಚಿತ ಇರುವಂತಹ ಗುಬ್ಬಿಗೆ ಆ ಮೊಟ್ಟೆಗಳನ್ನ ಇಡ್ಲಿಕ್ಕೆ ಸರಿಯಾದಂತಹ ಸೂಕ್ತವಾದಂತಹ ಸ್ಥಳದ ಅಭಾವ ಆಗಿದ್ದು ಕೂಡ ಒಂದು ವಿಪರ್ಯಾಸ ಸಂಗತಿ. ಈ ಕಾರಣಕ್ಕಾಗಿ ಅನೇಕ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕತ್ತದನ್ನು ಕೂಡ ತಜ್ಞರು ಗುರುತಿಸಿದ್ದನ್ನ ನಾವು ನೋಡ್ಬೋದು. ಬಟ್ಟಲಿನ ಆಕಾರದ ಗೂಡಾಗಿರ್ಬೋದು, ನೆಲದ ಮೇಲೆನೆ ಆ ಒಂದು ಮೊಟ್ಟೆಗಳನ್ನ ಇಡುವಂತಹದ್ದು ಇರ್ಬೋದು. ಇಂಥವೆಲ್ಲ ಅತ್ಯಂತ ಎತ್ತರದ ಒಂದು ಪರ್ವತದ ಶಿಖರದ ಮೇಲೆ ಹದ್ದಿನಂತಹ ಪಕ್ಷಿ, ಹದ್ದು, ಅದು ಬಹಳ ಎತ್ತರಕ್ಕ ಗೂಡನ್ನ ಕಟ್ತದ. ಒಂದು ಆಕಾಶ ಗುಬ್ಬಿ ಅಂತ ಕರಿತೀವಿ, ಅದಕ್ಕ ಸ್ವಿಫ್ಟ್ ಹಕ್ಕಿ ಅಂತ ಕರೀತಾರ. ಆ ಸ್ವಿಫ್ಟ್ ಹಕ್ಕಿಯ ಒಂದು ಗೂಡನ್ನ ನೀವು ನೋಡ್ಬೋದು. ಗೂಡುಗಳನ್ನ ನಿರ್ಮಾಣ ಮಾಡ್ಬೇಕಾದ್ರ ಪಕ್ಷಿಗಳು ಏನೇನ್ ವಸ್ತುಗಳನ್ನ ಬಳಸ್ತಾವ ಅನ್ನೋದು ಕೂಡ ಅದಕ್ಕೊಂದು ಕಾರಣ ಅದ, ಒಂದು ಹಿನ್ನೆಲೆ ಅದ. ಸಾಮಾನ್ಯವಾಗಿ ಗೂಡುಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಪಕ್ಷಿಗಳು ಈ ಕಡ್ಡಿಗಳನ್ನ ಬಳಸ್ತಾವ, ಮರದ ಸಣ್ಣ ಟೊಂಗೆಗಳಿರ್ಬೋದು ಅಂಥದನ್ನ ಬಳಸ್ತಾವ, ಹುಲ್ಲನ್ನ ಬಳಸ್ತಾವ. ಆಮೇಲೆ ಜೇಡರ ಬಲೆಯ ಎಳೆಗಳಿರ್ತಾವಲ್ಲ, ಆ ಜೇಡರ ಬಲೆಯ ಎಳೆಗಳನ್ನ, ಆಮೇಲೆ ತಮ್ಮ ದೇಹದ ಮೇಲಿನ ಉಚ್ಚಿ ಬಿದ್ದಂತಹ ಗರಿಗಳೇನವ ಅಂತಹ ಗರಿಗಳನ್ನ ಬಳಸಿಕೊಂಡು ಗೂಡನ್ನ ನಿರ್ಮಾಣ ಮಾಡ್ತಾವ. ಶಿಲೀಂಧ್ರಗಳಾಗಿರ್ಬೋದು, ಇಂಥವೆಲ್ಲ ವಸ್ತುಗಳನ್ನ ಬಳಸಿಕೊಂಡು ಪಕ್ಷಿಗಳು ಗೂಡುಗಳಿಗೆ ಇವುಗಳನ್ನ ಬಳಸ್ತಾವ. ಇನ್ನೊಂದು ವಿಶೇಷ ಅಂದ್ರ,
ಅನೇಕ ಪಕ್ಷಿಗಳು ತಮ್ಮ ಗೂಡನ್ನ ನಿರ್ಮಾಣ ಮಾಡ್ಲಿಕ್ಕೆ ಕೆಸರನ್ನ ಬಳಸ್ತವ. ಕೆಸರನ್ನ ತಗೊಂಡು ಗೂಡು ಕಟ್ಟುವ ಒಂದು ಪಕ್ಷಿಗಳು ಕೂಡ ಅವ. ಇತ್ತೀಚೆಗೆ ನಾವೆಲ್ಲ ಪರಿಸರ ಎಷ್ಟು ಮಾಲಿನ್ಯ ಮಾಡ್ಬಿಟ್ಟಿವಿ, ಪರಿಸರದೊಳಗೆ ಏನೆಲ್ಲ ಕಸಗಳನ್ನ ಚೆಲ್ಲಿಕತ್ತೀವಿ. ಅಂತಹ ಪ್ಲಾಸ್ಟಿಕ್, ತಂತಿ, ಈ ಮಾನವ ನಿರ್ಮಿತ ವಸ್ತುಗಳನ್ನ ಕೂಡ ಪಕ್ಷಿಗಳು ಆ ಗೂಡು ನಿರ್ಮಾಣ ಮಾಡ್ಲಿಕ್ಕೆ ಬಳಸ್ಕೊಳಿಕತ್ತವ. ಅವು ತರ ಈ ಮರಿಗಳ ಬೆಳವಣಿಗೆ ಆಗಿರ್ಬೋದು, ಮೊಟ್ಟೆಗಳಿಗೆ ಕಾವು ಕೊಡೋದಾಗಿರ್ಬೋದು, ಅದ್ರ ಮೇಲೆಲ್ಲ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುವುದನ್ನು ಕೂಡ ನಾವು ನೋಡ್ಲಿಕ್ಕತ್ತೀವಿ. ಹೀಗಾಗಿ ಮಾನವ ನಿರ್ಮಿತ ವಸ್ತುಗಳು ಸಹ ಪಕ್ಷಿಗಳ ಗೂಡುಗಳ ಭಾಗಗಳಾಗ್ತಾ ಇರೋದು ಒಂದು ಅಪಾಯದ ಮುನ್ಸೂಚನೆ ಅಂತ ಹೇಳ್ಬೋದು. ಯಾಕ ಗೂಡು ಕಟ್ಲಿಕ್ಕೆ ಕಡ್ಡಿಗಳನ್ನ, ಹತ್ತಿಯನ್ನ, ಇಂಥವುಗಳನ್ನ ಯಾಕೆ ಬಳಸ್ತಾವ ಪಕ್ಷಿಗಳು ಅನ್ಲಿಕ್ಕೆ ಒಂದಿಷ್ಟು ಕಾರಣಗಳವ. ಗೂಡು ಮುಖ್ಯವಾಗಿ ಕಟ್ಲಿಕ್ಕೆ ಅತ್ಯಂತ ಮೃದುವಾದಂತಹ ವಸ್ತುವನ್ನ ಬಳಸ್ತವ. ಒಂದು, ಆ ಮೊಟ್ಟೆಗಳ ಕವಚ ರಕ್ಷಣೆ ಅದು ಒಡಿಬಾರ್ದು, ಅದು ಒಂದು. ಆಮೇಲೆ ಬೇರೆ ಒಂದು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಗೊತ್ತಾಗ್ಬಾರ್ದು ಇಲ್ಲಿ ಮೊಟ್ಟೆ ಅದ, ಮರಿ ಇದು ಅನ್ನೋದು ಇನ್ನೊಂದು ಕಾರಣ. ಅತ್ಯಂತ ಮುಖ್ಯವಾದಂತಹ ಒಂದು ಕಾರಣ ಏನಂದ್ರ, ಮೊಟ್ಟೆಯ ಒಳಗಡೆ ಇರುವಂತ ಭ್ರೂಣ ಬೆಳವಣಿಗೆ ಆಗ್ಬೇಕಾದ್ರ ಗೂಡಿನೊಳಗ ಒಂದಿಷ್ಟು ಟೆಂಪರೇಚರ್ ಇರ್ಬೇಕು. 37.2 ಡಿಗ್ರಿಯಿಂದ 37.8 ಡಿಗ್ರಿ ಸೆಲ್ಸಿಯಸ್ ಇಷ್ಟು ಟೆಂಪರೇಚರ್ ಬೇಕು. ಈಗ ತಂದೆ ಪಕ್ಷಿ ಆಗಿರ್ಬೋದು, ತಾಯಿ ಪಕ್ಷಿ ಆಗಿರ್ಬೋದು, ಅವು ಗೂಡು ಬಿಟ್ಟು ಹೊರಗಡೆ ಹೋದಾಗ, ಆಹಾರವನ್ನ ತೆಗೆದುಕೊಂಡು ಬರ್ಲಿಕ್ಕೆ ಅದು ಹೋದಾಗ ಸಡನ್ ಆಗಿ ಗೂಡಿನೊಳಗಿರುವಂತಹ ಉಷ್ಣತೆ ಕಡಿಮೆ ಆಗ್ಬಾರ್ದು. ಹೀಗಾಗಿ ಈ ಕಡ್ಡಿ ಏನದ ಅಥವಾ ಹತ್ತಿ ಏನದ ಅದು ಬೇಗನೆ ಟೆಂಪರೇಚರ್ ಹೋಗಂಗಿಲ್ಲ. ಅದರಿಂದ ನಿಧಾನಕ ಟೆಂಪರೇಚರ್ ಕಡಿಮೆ ಆಗ್ತಾ ಹೋಗ್ತದೆ. ಆ ಎಲ್ಲ ಕಾರಣಗಳಿಂದಾಗಿ ನಿರ್ದಿಷ್ಟವಾಗಿ ಇಂಥದೇ ವಸ್ತು ಅನ್ನೋದನ್ನ ಹುಡುಕಿ ತಂದು ಅದ್ರದ್ದು ಅಡಾಪ್ಟೇಷನ್ ಏನದ ಅಂದ್ರ ಆ ಆವಾಸಕ್ಕೆ ತಕ್ಕಂತೆ ಅಥವಾ ಆ ಪಕ್ಷಿಯ ಎದಕ್ಕೆ ಅಡಾಪ್ಟ್ ಆಗಿರ್ತದ, ಹೊಂದಿಕೊಂಡಿರ್ತದ, ಅಂಥದನ್ನೆಲ್ಲ ಹುಡುಕಿ ಆ ವಸ್ತುಗಳನ್ನ ಆ ಪಕ್ಷಿ ತನ್ನ ಗೂಡು ತಯಾರು ಮಾಡ್ಲಿಕ್ಕೆ ಬಳಸ್ಕೊಳ್ಳೋದು. ಇದು ಮುಖ್ಯವಾದಂತ ಒಂದು ಕಾರಣ. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಒಂದಿಷ್ಟು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದಿಷ್ಟು ಸಂಗತಿಗಳು. ಹಾರ್ನ್ ಬಿಲ್ ಅಂತ ಕರೀತಾರೆ, ಮಂಗಟ್ಟೆ ಪಕ್ಷಿ ಅಂತ ಕರೀತಾರೆ. ಮಂಗಟ್ಟೆ ಪಕ್ಷಿಯ ಕೊಕ್ಕಿನ ಮೇಲ್ಗಡೆ ಗುಮ್ಮುಟಿನ ಗತಿ ರಚನೆ ಅದ ನೋಡ್ರಿ. ಅದನ್ನ ಆ ಒಂದು ಲಕ್ಷಣದಿಂದ ಆ ಪಕ್ಷಿಯನ್ನ ನಾವು ಗುರುತಿಸಬಹುದು. ಆ ಪೊಟರೆಯ ಹೊರಗಡೆ ಕುಳಿತು ಅದು ಆಹಾರವನ್ನ ಆ ಪೊಟರೆಯ ಒಳಗಡೆ ಹಿಂಗ ಕೊಡ್ಲಿಕ್ಕತ್ತದ. ಅದನ್ನ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರ ಒಳಗಡೆ ಹೆಣ್ಣು ಪಕ್ಷಿ ಬಂಧನ ಸ್ಥಿತಿ ಒಳಗದ. ಅದು ಮರಿಗಳನ್ನ ಬೆಳೆಸಲಿಕ್ಕೆ ಅದು ಒಳಗಡೆನೆ, ಆ ಪೊಟರೆಯ ಒಳಗಡೆನೆ ಮರಿ ದೊಡ್ಡದಾಗೋ ತನಕ ಅದು ಒಳಗಡೆ ಬಂಧಿತ ಸ್ಥಿತಿ ಒಳಗಿರ್ತದ. ಅದ್ರ ಮೇಲಿರುವಂತಹ ಗರಿಗಳದು ಎಲ್ಲ ಕಳಿಸ್ಕೊಂಡು ಹೋಗಿರ್ತಾವ, ಹಾರ್ಲಿಕ್ಕೆ ಆಗಂಗಿಲ್ಲ ಹೆಣ್ಣು ಪಕ್ಷಿಗೆ. ಗಂಡು ಪಕ್ಷಿ ಏನ್ ಮಾಡ್ತದ, ಆ ಪೊಟರೆಯ ಭಾಗವನ್ನ ಕೆಸರಿನಿಂದೆಲ್ಲ ಮೆತ್ತಿ ಬಿಡ್ತದ. ಮೆತ್ತಿ ಒಂದ್ ಸಣ್ಣ ರಂಧ್ರ ಬಿಟ್ಟಿರ್ತದ. ಗಂಡು ಪಕ್ಷಿ ಏನ್ ಮಾಡ್ತದ, ಹೋಗಿ ಅಡ್ಡಾಡ್ಕೊಂಡು ಆಹಾರವನ್ನ ಹುಡುಕಾಡ್ಕೊಂಡು ಬರ್ತದ. ಆಹಾರವನ್ನ ಹುಡುಕಾಡ್ಕೊಂಡು ಬಂದು ಹೊರಗಿನಿಂದ ಆಹಾರವನ್ನ ಇದು ಕೊಡ್ತದ. ಆ ಸಣ್ಣ ರಂಧ್ರದ ಮೂಲಕ ಆಹಾರವನ್ನ ಕೊಡ್ತದ. ಹೆಣ್ಣು ಪಕ್ಷಿ ಏನ್ ಮಾಡ್ತದ, ಒಳಗ್ ತಗೊಂಡು ಒಳಗೆ ಕೂತ್ಕೊಂಡು ಆಹಾರವನ್ನ ಪಡಿತದ, ಪಡೆದು ಮರಿಗಳಿಗೆ ಉಣಿಸ್ತದ. ಸುಮ್ಮನೆ ನಾವು ಒಂದು ಆಲೋಚನೆಯನ್ನ ಮಾಡೋಣ. ಅನೇಕ ನಮ್ಮ ಕೆಲವೊಂದು ಪದ್ಧತಿಗಳು, ಹವ್ಯಾಸಗಳು ವಿನಾಕಾರಣವಾಗಿ ಈ ಪಕ್ಷಿಗಳಿಗೆ ಕಲ್ಲೊಗಿತಿರ್ತೀವಿ, ಅದನ್ನ ಕೊಲ್ತಿರ್ತೀವಿ, ಹಿಂಗೇನೇನೋ ಮಾಡ್ತಿರ್ತೀವಿ. ಈ ಗಂಡು ಮಂಗಟ್ಟೆ ಹಕ್ಕಿಯನ್ನ ನಾವು ಕೊಂದ್ಬಿಟ್ಟಿವಿ ಅಂತಿಕೊಡ್ರಿ. ನಾವು ಕೊಂದದ್ದು ಒಂದು ಪಕ್ಷಿ ಅಂತ ಅನ್ಬಹುದು, ಆದ್ರ ಆ ಪೊಟರೆ ಒಳಗ
ಇರುವಂತ ಹೆಣ್ಣು ಮಂಗಟ್ಟೆ ಹಕ್ಕಿ ಮತ್ತು ಅದರ 2 ಮರಿಗಳೇನುವ, ಆ 3 ಪಕ್ಷಿಗಳು ಕೂಡ ಆಹಾರದ ಕೊರತೆಯಿಂದ ಸಾಯ್ಬೇಕಾಗ್ತದೆ. ಯಾಕಂದ್ರ ಹೆಣ್ಣು ಮಂಗಟ್ಟೆ ಹಕ್ಕಿಗೆ ಹಾರಲಾರದ ಸ್ಥಿತಿಯೊಳಗಿರ್ತದ, ಅದು ಆ ಬಂಧನ ಸ್ಥಿತಿಯೊಳಗಿದ್ದಾಗ. ಪರಿಸರದೊಳಗ ಎಷ್ಟು ಸೂಕ್ಷ್ಮವಾದಂತಹ ಕೊಂಡಿಗಳವ, ಸರಪಣಿಯವ ಅನ್ನೋದನ್ನ ನಾವಿಲ್ಲೇ ಗಮನಿಸ್ಬೇಕು. ಹೆಣ್ಣು ಮಂಗಟ್ಟೆ ಹಕ್ಕಿ ಆ ಗೂಡಿನ ಒಳಗಡೆ ಏನ ಹಿಕ್ಕಿ ಅದು ಎಲ್ಲ ಬಿದ್ದಿರ್ತದಲ್ಲ, ಅಂತ ಹಿಕ್ಕಿಯನ್ನ ಎತ್ತಿ ಹೊರಗಡೆ ಹಿಂಗ್ ಕೊಡ್ತದ. ಗಂಡು ಮಂಗಟ್ಟೆ ಹಕ್ಕಿ ಏನ್ ಮಾಡ್ತದ, ಅದನ್ನ ಅಲ್ಲೇ ಗಿಡದ ಕೆಳಗಡೆ ಒಗ್ಯಂಗಿಲ್ಲ, ಆ ತಗೊಂಡು ದೂರ ಒಯ್ದು ಒಗದ್ ಬರ್ತದ. ಕಾರಣ ಇಷ್ಟೇ, ಅಲ್ಲೇ ಒಂದ್ ವೇಳೆ ಗಿಡದ ಬುಡಕನೆ ಆ ಹಿಕ್ಕಿಯನ್ನೆಲ್ಲ ಚೆಲ್ ಬಿಡ್ತಂದ್ರ ಬೇರೆ ಪ್ರಾಣಿಗಳಿಗೆ ಗೊತ್ತಾಗ್ತದ, ಇಲ್ಲೇ ಮರಿಗಳವ, ಪಕ್ಷಿಯವ ಅಂತ ಗೊತ್ತಾಗ್ತದ. ಅಷ್ಟು ಎಚ್ಚರಿಕೆಯನ್ನ ಯಾವ್ದು ವಹಿಸಿರ್ತದಂದ್ರ ಆ ಗಂಡು ಮಂಗಟ್ಟೆ ಹಕ್ಕಿ ವಹಿಸಿರ್ತದ. ಇವೆಲ್ಲ ಸೂಕ್ಷ್ಮತೆಗಳನ್ನ, ಆ ಸೂಕ್ಷ್ಮ ಸಂಬಂಧಗಳನ್ನ, ಪರಿಸರದ ಕೊಂಡಿಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ನಾನು ಮುಂಚೆ ಒಂದು ಚರ್ಚೆ ಮಾಡ್ತಾ ಇದ್ದೆ, ಸ್ವಿಫ್ಟ್ ಹಕ್ಕಿ ಅಂತ ಕನ್ನಡದೊಳಗ ಆಕಾಶ ಗುಬ್ಬಿ ಅಂತ ಕರೀತಾರ, ಸ್ವಿಫ್ಟ್ ಹಕ್ಕಿ ಅಂತ ಹೇಳಿ. ಇದು ತನ್ನ ಜೊಲ್ಲಿನಿಂದ ಆ ಕಡ್ಡಿಗಳನ್ನದು ತಂದು ಗೋಡೆಗೆ ಹಿಂಗ ಅಂಟಿಸಿ ಗೂಡನ್ನ ನಿರ್ಮಾಣ ಮಾಡ್ತದ. ಅದು ಕೆಲವೊಂದು ಪ್ರಭೇದದ ಈ ಸ್ವಿಫ್ಟ್ ಹಕ್ಕಿಗಳು ಮೊಟ್ಟೆಗಳನ್ನ ಸಹ ತಮ್ಮ ಜೊಲ್ಲಿನಿಂದ ಆ ಗೂಡುಗಳಿಗೆ ಅಂಟಿಸಿಕೊಂಡಿರ್ತದ. ಆ ರೀತಿ ಒಂದು ಗೂಡು ನಿರ್ಮಾಣ ಮಾಡುವಂತಹದ್ದು ಈ ಸ್ವಿಫ್ಟ್ ಹಕ್ಕಿಯ ಒಂದು ಜೀವನ ಪದ್ಧತಿ. ದುರ್ದೈವಶಾತ್ ಈ ಸ್ವಿಫ್ಟ್ ಹಕ್ಕಿ ಕೆಲವೊಂದು ದ್ವೀಪಗಳಲ್ಲಿ, ಈ ಕಡೆ ಇಂಡೋನೇಷ್ಯಾದು ಹೋದ್ರ ಅಂತ ದ್ವೀಪ ಪ್ರದೇಶಗಳಲ್ಲಿ ಈ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕತ್ತದ. ಯಾಕೆ ಈ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕತ್ತದ ಅನ್ನೋದನ್ನ ಅಧ್ಯಯನ ಮಾಡಿದ್ರು ತಜ್ಞರು. ಗೊತ್ತಾದಂತಹ ಸಂಗತಿ ಬಹಳಷ್ಟು ಅಚ್ಚರಿಯನ್ನ ಹುಟ್ಟು ಹಾಕುವಂತೆ ಇತ್ತು. ಯಾಕಲ್ಲಿ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕತ್ತಂದ್ರ ಅಲ್ಲಿ ಜನ ಏನ್ ಮಾಡ್ಲಿಕ್ಕತ್ತಾರ, ಇದು ಮೊಟ್ಟೆ ಇಟ್ಟು ಮರಿ ಮಾಡೋಕ್ಕಿಂತ ಪೂರ್ವದಲ್ಲಿನೇ ಜನ ಎಲ್ಲ ಈ ಪಕ್ಷಿಯ ಗೂಡುಗಳನ್ನ ಕಿತ್ಕೊಂಡು ಹೋಗಿ ಕುದಿಯುವ ನೀರಿನೊಳಗ ಅದನ್ನ ಇಟ್ಟಾಗ ಆ ಜೊಲ್ಲು ಏನಿರ್ತದ ಅದೆಲ್ಲ ಬಿಟ್ಟು ರಸದ ಗತಿ ಆಗ್ತದ. ಅಂತಹ ರಸನ ಈಗ ನಾವು ಟೊಮೆಟೊನೆಲ್ಲ ಕಿವುಚಿ ರಸ ಮಾಡ್ಕೊಂಡು ಸೂಪ್ ಅಂತ ಕುಡಿತೀವಿ, ಟೊಮೆಟೊ ಸೂಪು, ವೆಜಿಟೇಬಲ್ ಸೂಪು ಹಿಂಗೆಲ್ಲ ಕುಡಿತೀವಲ್ಲ. ಹಂಗಲ್ಲೇ ಹೋಟೆಲ್ಗಳಲ್ಲಿ, ಆ ದ್ವೀಪ ರಾಷ್ಟ್ರಗಳ ಕೆಲವೊಂದು ಹೋಟೆಲ್ಗಳಲ್ಲಿ ಇದನ್ನ ಈ ಗೂಡನ್ನ ಒಯ್ದು ಆ ನೀರಿನೊಳಗ ಇಟ್ಟು ಅದರ ರಸ ಮಾಡಿ ಜನ ಕುಡಿಲಿಕ್ಕೆ ಶುರು ಮಾಡ್ಯಾರ. ಹೀಗಾಗಿ ಅಲ್ಲಿ ಅತ್ಯಂತ ಬೆಲೆ ಬಾಳುವಂತಹ ಗೂಡಿದು, ಒಂದೊಂದು ಗೂಡಿಗೆ 1 ಲಕ್ಷ ರೂಪಾಯಿದಷ್ಟು. ಈ ಕಾರಣಕ್ಕಾಗಿ ಪಕ್ಷಿಗಳನ್ನ ತಿನ್ನೋರಿದ್ದಾರ, ಮೊಟ್ಟೆಗಳನ್ನ ತಿನ್ನೋರಿದ್ದಾರ. ಮನುಷ್ಯ ನಾವು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟೇವಂದ್ರ ಆ ಪಕ್ಷಿಗಳ ಗೂಡುಗಳನ್ನ ಸುರಿಯಕ್ ತಿನ್ಲಿಕತ್ತೀವಿ. ಇದು ಅತ್ಯಂತ ದೊಡ್ಡ ದುರ್ದೈವ, ವಿಷಾದನೀಯ ಸಂಗತಿ. ಇಂಥ ಕಾರಣಕ್ಕಾಗಿನೂ ಕೂಡ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ಲಿಕ್ಕತ್ತದ್ದು ಬಹಳ ದುರ್ದೈವದ ಸಂಗತಿ. ಇದು ಸ್ವಿಫ್ಟ್ ಹಕ್ಕಿಯ ಒಂದು ಸ್ಥಿತಿ, ಈಗಿರುವಂತಹ ಸ್ಥಿತಿ. ಇಲ್ಲೇ ನೀವು ಮೊಟ್ಟೆ ಅಂದ್ಕೊಳ್ಳೇನೆ ನಮಗೆಲ್ಲ ಕಣ್ ಮುಂದ ಬರೋದೇನಂದ್ರ, ಒಂದ್ ಕಡೆ ಚೂಪಾಗಿರ್ತದ, ಇನ್ನೊಂದ್ ಕಡೆ ಮೊಂಡಾಗಿರ್ತದ. ಅಂಥ ರಚನೆಗಳನ್ನ ನಾವು ಮೊಟ್ಟೆಗಳಂತ ಕರಿತೀವಿ ಅಂತ ಅನ್ಕೊಂಡಿವಿ. ಬಹುತೇಕ ಸಂಪೂರ್ಣವಾಗಿ ಗೋಲಾಕಾರದದ, ಪೂರ್ತಿ ರೌಂಡ್ ಅದ. ಹಿಂಗ ರೌಂಡ್ ಈ ಗೂಬೆ ಹಕ್ಕಿ ಏನದಲ್ಲ, ಆ ಗೂಬೆಯ ಮೊಟ್ಟೆ ಆ ರೀತಿ ಇರ್ತದ. ಈ ಮೊಟ್ಟೆಗಳ ಆಕಾರಕ್ಕೂ ಮತ್ತು ಗೂಡುಗಳಿಗೆ ಒಂದು ಅನ್ಯೋನ್ಯ ಸಂಬಂಧದ. ಬಟ್ಟಲಿನ ಆಕಾರದ ಗೂಡುಗಳೇನಿರ್ತಾವಲ್ಲ, ಆ ಗೂಡುಗಳಲ್ಲಿ ಸಾಮಾನ್ಯವಾಗಿ ಏನೋ ಸ್ವಲ್ಪ ಮೊಂಡಾದಂತ ಭಾಗ, ಸ್ವಲ್ಪ ಚೂಪಾದಂತ ಭಾಗ ಅಂತಲ್ಲೇ. ಅಲ್ಲೇನಾದ್ರು ಮೊಟ್ಟೆಗಳಿಗೆ ಧಕ್ಕೆ ಆಯ್ತಂದ್ರ ಅದು ಅಲ್ಲೇ ತಿರುಗ್ತದೆ. ಹಿಂಗ ಆ ಮೊಟ್ಟೆ ಉರುಳಿ ಕೆಳಗಡೆ ಬೀಳಂಗಿಲ್ಲ. ಈ ಗೋಲಾಕಾರದ ಐತಂದ್ರ ಉರುಳುವ ಸಾಧ್ಯತೆ ಜಾಸ್ತಿ ಇರ್ತದ, ಒಡೆಯುವಂತ ಸಾಧ್ಯತೆ ಜಾಸ್ತಿ ಇರ್ತದ. ಎರಡು ಕಡೆ ಚೂಪಾಗಿದ್ದ ಒಂದು ಭಾಗ ಅದ, ಅಂತವೆಲ್ಲ ಉರುಳುವ ಸಾಧ್ಯತೆ ಜಾಸ್ತಿ.
ಎಲ್ಲೇ ಉರುಳುವ ಸಾಧ್ಯತೆ ಜಾಸ್ತಿ ಇರ್ತದ ಅಂಥವು ಎಲ್ಲ ಒಂದು ಅಂಥ ಮೊಟ್ಟೆಗಳನ್ನ ಇಡುವಂತ ಪಕ್ಷಿಗಳು ಸಾಮಾನ್ಯವಾಗಿ ಈ ಗಿಡದ ಪೊಟರೆಗಳಲ್ಲಿ ಇಡ್ತಾವ. ಇಂಥ ಒಂದು ಮೊಟ್ಟೆಗಳನ್ನ ಇಡುವಂತ ಪಕ್ಷಿಗಳು ಎಲ್ಲಿ ತಿರುಗುವ ಸಾಧ್ಯತೆ ಅದ ಅಂದ್ರ ಉರುಳಿ ಹೋಗದೆ ಒಂದ್ ಕಡೆ ಹಿಂಗ್ ತಿರುಗುವ ಸಾಧ್ಯತೆ ಇರೋದು ಅವೆಲ್ಲ ಬಟ್ಟಲಿನ ಆಕಾರದ ಒಂದು ಗೂಡುಗಳಲ್ಲಿ ಆ ಮೊಟ್ಟೆಗಳನ್ನ ಇಡ್ತಾವ. ಆ ಮೊಟ್ಟೆಗಳ ಆಕಾರಕ್ಕೂ ಮತ್ತು ಈ ಗೂಡಿನ ರಚನೆಗೂ ಕೂಡ ಬಹಳ ಅನ್ಯೋನ್ಯವಾದಂತ ಸಂಬಂಧದ. ಸಾಮಾನ್ಯವಾಗಿ ಈ ನೆಲಮಟ್ಟದಲ್ಲಿ ಏನ ಆ ಮೊಟ್ಟೆಗಳನ್ನ ಇಡ್ತಾವ ಪಕ್ಷಿಗಳು, ಅಲ್ಲೇ ಆರ್ದ್ರತೆಯ ಅಂಶ, ಮೇಲಿನ ಮೊಟ್ಟೆಯ ಕವಚ ಹೆಚ್ಚು ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ದಿಂದದು ಕೂಡಿರ್ತಾವ. ಆ ಮೊಟ್ಟೆಗಳು ನೆಲಮಟ್ಟದಲ್ಲಿ ಸುಮ್ನೆ ಒಂದಿಷ್ಟು ಕಡ್ಡಿಗಳನ್ನ ಸೇರಿಸಿ ಅದ್ರೊಳಗಡೆ ಮೊಟ್ಟೆಗಳನ್ನ ಇಡ್ತಾವಲ್ಲ ಪಕ್ಷಿಗಳು, ಅವತ್ರದ್ದು ಮೇಲಿನ ಕವಚ ಸ್ವಲ್ಪ ದಪ್ಪ ಇರ್ತದ. ಇವೆಲ್ಲ ಒಂದಕ್ಕೊಂದು ಸಂಬಂಧ. ಇಂಥವುಗಳನ್ನ ಇಟ್ಕೊಂಡು ನೀವು ಸ್ಕೂಲ್ ಒಳಗ ಸಣ್ಣ ಸಣ್ಣ ರಿಸರ್ಚ್ ಪ್ರಾಜೆಕ್ಟ್ಗಳನ್ನ ಮಾಡ್ಬೇಕು, ಅಬ್ಸರ್ವೇಷನ್ ಮಾಡ್ಬೇಕು. ಇನ್ನಿಷ್ಟು ನಿಮ್ಗ ವಿಜ್ಞಾನ ಸ್ಪಷ್ಟವಾಗಿ ಅರ್ಥ ಆಗ್ಲಿಕ್ಕೆ ಆಗ್ತಾ ಹೋಗ್ತದ. ನಿಮ್ಗ ಒಂದು ಬಟ್ಟಲಿನ ಆಕಾರದ ಗೂಡದ. ಇದು ಪಿಕಳಾರ ಪಿಕಳಾರ ಪಕ್ಷಿ ಹೆಂಗಿರ್ತದ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಗುಬ್ಬಿಕ್ಕಿಂತ ಒಂದ್ ಚೂರು ದೊಡ್ಡದಿರ್ತದ. ಅದ್ರ ಮೇಲ್ಗಡೆ ಕರಿ ಬಣ್ಣದ ಹಿಂಗ ಒಂದು ಜುಟ್ಟಲ್ಗತಿ ಇರ್ತದ. ಗರಿಗಳೆಲ್ಲ ಮೀನಿನ ಹುರುಪಿಗಳ ಗತಿ ಇರ್ತಾವ. ಬಾಲದ ಕೆಳಗಡೆ ಕೆಂಪು ಬಣ್ಣದ ಗರಿ ಇರ್ತಾವ. ಕೆಂಪು ಬಾಲದ ಪಿಕಳಾರ. ಈ ಕಡೆ ನಮ್ಮ ಉತ್ತರ ಕರ್ನಾಟಕದೊಳಗೆಲ್ಲ ಈ ಕೆಂಪು ಬಾಲದ ಪಿಕಳಾರ ಪಕ್ಷಿಗಳು ಜಾಸ್ತಿ. ಇದು ಬಟ್ಟಲಿನ ಆಕಾರದ ಒಂದು ಗೂಡು, ಇಂಥದ್ ಗೂಡು. ಆ ಮೊಟ್ಟೆಗಳು ಏನ್ರಿ ಧಕ್ಕೆ ಆಯ್ತಂದ್ರ ಹಿಂಗ ಅಲ್ಲೇ ರೊಟೇಷನ್ ಆಗ್ತಾವ. ಅಂಥಲ್ಲೆಲ್ಲ ಈ ಒಂದು ಬಟ್ಟಲಿನ ಆಕಾರದ ಒಂದು ರಚನೆಗಳಿರುವ ಗೂಡುಗಳು ನಿರ್ಮಾಣ ಆಗಿರ್ತಾವ. ಆ ಮೊಟ್ಟೆಗಳ ರಚನೆಗೂ ಮತ್ತು ಗೂಡಿಗೂ ಕೂಡ ಒಂದಕ್ಕೊಂದು ನಿಕಟವಾದ ಸಂಬಂಧದ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿರೋದು. ರೀಡ್ ಎಂಬ ಹೆಸರಿನ ಪಕ್ಷಿಯ ಒಂದು ಗೂಡು, ಎರಡು ಕಡ್ಡಿಯ ಮಧ್ಯದೊಳಗ ಇದು ಆ ಗೂಡನ್ನ ನಿರ್ಮಾಣ ಮಾಡಿದ. ಈ ನೀರಿನ ಮೂಲಗಳೆಲ್ಲಿರ್ತಾವ ಆ ನೀರಿನ ಮೂಲಗಳು, ಕೊಳಗಳು ಅಂತಲ್ಲೇ ಕಟ್ಟುವಂತಹ ಒಂದು ನಿರ್ಮಾಣ ಆಗುವಂತಹ ಗೂಡು. ಆ ಗೂಡಿನ ನಿರ್ಮಾಣಕ್ಕ ಎರಡು ಕಡ್ಡಿಗಳನ್ನ, ಅದು ಕೋಲುಗಳನ್ನ ಬೆಂಬಲವಾಗಿ ಬಳಸ್ಕೊಂಡದ. ಇಂಥವೆಲ್ಲ ರಚನೆಗಳನ್ನ, ಅಬ್ಸರ್ವೇಷನ್ ಅನ್ನ ನಾವೆಲ್ಲ ಮಾಡ್ತಾ ಇರ್ಬೇಕು. ಅನೇಕ ಸರ್ತಿ ವಿನಾಕಾರಣವಾಗಿ ಒಂದು ಗಿಡದ ರೆಂಬೆನೋ ಕೊಂಬೆಯನ್ನು ನಾವು ಕಿತ್ ಬಿಡ್ತೀವಿ. ಆ ರೆಂಬೆ ಅಥವಾ ಕೊಂಬೆ ಒಂದು ಗೂಡಿಗೆ ಆಧಾರವಾಗಿ ಇರಬಹುದು. ಅದು ಅಂಥವೆಲ್ಲವುಗಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ಬೇಕು. ಇದು ನಮ್ಮ ಸುತ್ತಮುತ್ತಲು ಕಂಡು ಬರುವಂತಹ ಒಂದು ಪಕ್ಷಿಯ ಗೂಡು. ಇದಕ್ಕ ಟೇಲರ್ ಬರ್ಡ್ ಅಂತ ಕರೀತಾರೆ. ಟೇಲರ್ ಬರ್ಡ್, ಸಿಂಪಿಗ ಹಕ್ಕಿ ಅಂತ. ಎಲೆಗಳ ತುದಿಗಳು, ಆ ತುದಿಗಳಲ್ಲಿ ಸಣ್ಣ ಸಣ್ಣ ರಂಧ್ರ, ಆ ಎಲೆಯ ಅಂಚಿನಲ್ಲಿ ತನ್ನ ಕೊಕ್ಕಿನಿಂದ ರಂಧ್ರಗಳನ್ನ ಮಾಡಿ ಆ ರಂಧ್ರಗಳ ಮೂಲಕ ಈ ಹುಲ್ಲಿನ ಎಳೆಗಳನ್ನ, ಆ ಜೇಡರ ಬಲೆಯ ಎಳೆಗಳನ್ನ ಪೋಣಿಸಿ, ಹೆಂಗ್ ನಾವು ಸೂಜಿ ದಾರ ತಗೊಂಡು ಪೋಣಿಸ್ತೀವಿ ಹಂಗ ಪೋಣಿಸಿ ಅದು ಗೂಡನ್ನ ನಿರ್ಮಾಣ ಮಾಡಿದ್ದು. ಹೊರಗಡೆ ಆ ಒಂದು ಎಲೆಗಳ ಜೋಡಣೆ ಆಯ್ತು, ಒಳಗಡೆ ಈ ರೀತಿ ಅತ್ಯಂತ ಮೃದುವಾದಂತಹ ಈ ಹತ್ತಿಯಂತಹ ವಸ್ತುಗಳನ್ನ ತಗೊಂಡು ಅದು ಗೂಡನ್ನ ನಿರ್ಮಾಣ ಮಾಡ್ಕೊಂಡಿರ್ತದ. ಆ ಗೂಡು ಕಾಣಿಸ್ಬಾರ್ದಂತ ಹೇಳಿ ಇನ್ನಿಷ್ಟು ಎಲೆಗಳನ್ನ ಕವರ್ ಮಾಡಿರ್ತದ. ಅದು ಅಂತ ಸಂದರ್ಭದೊಳಗ ನಾವು ಆ ಹೊರಗಡೆ ಇರುವಂತಹ ಎಲೆಗಳನ್ನದು ಕಟ್ ಮಾಡಬಾರ್ದು. ಆ ಎಲೆಗಳನ್ನೆಲ್ಲ ನಾವು ಕಟ್ ಮಾಡಿಬಿಟ್ಟೇವಂದ್ರ ಅದು ಬೇರೆ ಪ್ರಾಣಿಗಳಿಗೆ ಗೋಚರ ಆಗ್ಲಿಕ್ಕೆ ಶುರುವಾಗ್ತದೆ. ಹೀಗಾಗಿ ಅಷ್ಟೆಲ್ಲ ಎಚ್ಚರಿಕೆಯನ್ನು ನಾವು ಕೂಡ ಒಂದು ಪಕ್ಷಿ ಮೊಟ್ಟೆಗಳನ್ನಿಟ್ಟಾಗ, ಮರಿಗಳನ್ನ ಜೋಪಾನ ಮಾಡ್ತಾ ಇದ್ದಾಗ ಮರೆ ಮಾಚಿದ ವಸ್ತುಗಳನ್ನ ಕಟ್ ಮಾಡಿ ತೆಗೆದು ಅವುಗಳನ್ನ ನಾವು ಎಕ್ಸ್ಪೋಜರ್ ಮಾಡಬಾರ್ದು. ಈ ಫೋಟೋ ತೆಗಿಲಿಕ್ಕೆ ನಮ್ಮ ಹುಚ್ಚು ಹವ್ಯಾಸಗಳಿಗೆ ಕೆಲವೊಮ್ಮೆ ಏನ್ ಮಾಡ್ತೀವಿ, ಫೋಟೋ ಸರಿ ಬರ್ಲಿ ಅಂತ ಹೇಳಿ ಎಲೆಗಳನ್ನೆಲ್ಲ ಕಟ್ ಮಾಡ್ಬಿಡ್ತೀವಿ. ಆ ರೀತಿಯಾದಂತಹವುಗಳನ್ನ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಷ್ಟೊಂದು ನವಿರಾದಂತಹ ಗೂಡನ್ನ ಅದು ನಿರ್ಮಾಣ ಮಾಡ್ತದ. ಉದ್ದವಾದಂತಹ ಅಗಲವಾದಂತಹ ಎಲೆಗಳನ್ನೇ ಯಾಕೆ ಬಳಸ್ತದ?
ಇವೆಲ್ಲವೂ ಪ್ರಶ್ನೆಗಳನ್ನ ನಾವು ಹಾಕೊಂಡು ಅದಕ್ಕೆ ಉತ್ತರಗಳನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೊಂದು ಸೂಕ್ಷ್ಮವಾದಂತಹ ಗೂಡು, ಇಲ್ಲೇ ಆ ಗೂಡು ನಿರ್ಮಾಣ ಆಗ್ಲಿಕ್ಕೆ ಈ ಜೇಡರ, ನಾನು ಅದೇ ಪದೇ ಪದೇ ಹೇಳಿಕತ್ತೀನಿ, ಜೇಡರ ಬಲೆಯನ್ನ, ಎಳೆಗಳನ್ನ ಪಕ್ಷಿಗಳು ಬಳಸ್ತಾವ ಅಂತ ಹೇಳಿ. ಯಾಕೆ ಜೇಡರ ಬಲೆ ಎಳೆಗಳನ್ನ ಬಳಸ್ತಾವಂದ್ರ ಆ ಎಳೆಗಳು ಬಹಳಷ್ಟು ಗಟ್ಟಿಯಾಗಿರ್ತಾವ, ಜೊತೆಗೆ ಸ್ಥಿತಿಸ್ಥಾಪಕ ಗುಣವನ್ನ ಹೊಂದಿರ್ತಾವ. ಈಗ ಒಳಗಡೆ ಮರಿಗಳು ದೊಡ್ಡ ಹಾಕೋತ್ ಹೋದು ಅಂತ ತಿಳ್ಕೊಡ್ರಿ, ದೊಡ್ಡ ಆದಂಗ ಗೂಡು ದೊಡ್ಡದಾಗ್ಬೇಕಲ್ಲ. ಈಗ ಗೂಡು ದೊಡ್ಡದಾಗ್ಬೇಕಾಗಿತ್ತಂದ್ರ ಅದು ಹಿಗ್ಗುವ ಸಾಮರ್ಥ್ಯ ಇರುವಂತ ವಸ್ತುಗಳನ್ನ ಬಳಸ್ಕೊಂಡಿದ್ರ ಗೂಡು ದೊಡ್ಡದಾಗ್ತದ. ಹಂಗ ಸ್ಥಿತಿಸ್ಥಾಪಕ ಗುಣ ಇರುವಂತ ವಸ್ತು ಇದ್ದಾಗ ಮಾತ್ರ ಅದು ಹಿಗ್ತಾ ಹೋಗ್ತದ. ಆ ಸ್ಥಿತಿಸ್ಥಾಪಕ ಗುಣ ಇರುವಂತಹದ್ದು, ಆ ಲಕ್ಷಣ ಇರೋದು ಯಾವ್ದಂದ್ರ ಈ ಜೇಡರ ಬಲೆಯ ಎಳೆಗಳಿಗೆ. ಅಂತ ಎಳೆಗಳನ್ನ ಜೋಡಿಸಿ ಅದು ಗೂಡನ್ನ ಕೆಲವೊಮ್ಮೆ ಪಕ್ಷಿಗಳು ಇವುಗಳನ್ನ ಬಳಸ್ತಾವ. ಜೇಡರ ಬಲೆಯ ಎಳೆಗಳನ್ನ ಬಳಸ್ಕೊಂಡಿರ್ತಾವ. ನಾವು ಸಾಮಾನ್ಯವಾಗಿ ಒಂದು ಗೂಡಿನ ರಚನೆಯನ್ನ ತೆಗೆದುಕೊಂಡಾಗ ಈ ಶಿಲೀಂಧ್ರಗಳಿಂದೆಲ್ಲ ಮೇಲ್ಗಡೆ ಆವರಿಸಿಕೊಳ್ಳುವಂತೆ ಜೋಡಿಸಿರ್ತಾವ. ಅಂದ್ರ ಆಕರ್ಷಣೀಯವಾಗಿ ಕಾಣಬಾರ್ದು, ಬೇರೆಯವ್ರನ್ನ ಅಟ್ರಾಕ್ಷನ್ ಮಾಡಬಾರ್ದು, ಆ ಒಂದು ಉದ್ದೇಶ ಇರ್ತದ. ಆಮೇಲೆ ಒಂದು ಗೂಡು ನಿರ್ಮಾಣ ಮಾಡ್ಬೇಕಾಗಿತ್ತಂದ್ರ ಒಂದು ಪಕ್ಷಿ ಎಷ್ಟರ ಮಟ್ಟಿಗೆ ತನ್ನ ಶಕ್ತಿಯನ್ನ ಹಾಕ್ತದ ಅನ್ಲಿಕ್ಕೆ ಒಂದು ಅಂಕಿ ಸಂಖ್ಯೆ ಅದ ಇಲ್ಲಿ. ಇದು ಗರಿಗಳನ್ನ ಸಂಗ್ರಹಿಸ್ಲಿಕ್ಕೆ, ಹುಲ್ಲಿನ ಗರಿಗಳು, ಗಿಡದ ಗರಿಗಳನ್ನ ಸಂಗ್ರಹಿಸ್ಲಿಕ್ಕೆ 600 700 ಮೈಲಿಗಳಷ್ಟು ದೂರ ಅದು ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬಂದಿರ್ತದ. ಅನೇಕ ಸರ್ತಿ ನಾವು ನಮ್ಮ ಹುಡುಗಾಟಕ್ಕಾಗಿ ಇನ್ನೂ ಗೂಡು ನಿರ್ಮಾಣ ಆಗ್ತಿರ್ತದ, ಗೂಡನ್ನ ಕಿತ್ತು ಬಿಡ್ತೀವಿ. ಒಂದು ಪಕ್ಷಿ ಎಷ್ಟೆಲ್ಲ ತನ್ನ ಸಾಮರ್ಥ್ಯವನ್ನ, ತನ್ನ ಎನರ್ಜಿಯನ್ನ, ಶ್ರಮವನ್ನ ಒಂದು ಗೂಡು ನಿರ್ಮಾಣ ಮಾಡ್ಲಿಕ್ಕೆ ವ್ಯಯ ಮಾಡಿರ್ತದ, ಬಳಸ್ಕೊಂಡಿರ್ತದ ಅನ್ನೋ ಅಂದಾಜು ಕೂಡ ನಮಗಿರ್ಬೇಕು, ನಮ್ಮ ಸುತ್ತಮುತ್ತಲಿನವರ್ಗು ಹೇಳ್ಬೇಕು. ಹುಡುಗಾಟಕ್ಕಾಗಿ ಈ ಗೂಡುಗಳನ್ನ ನಾಶ ಮಾಡೋದಾಗ್ಲಿ, ಕಿತ್ತು ಒಗೆಯೋದಾಗ್ಲಿ, ಇಂಥವುಗಳನ್ನ ಮಾಡದೆ ರಕ್ಷಣೆಯನ್ನು ಒದಗಿಸ್ಕೊಡ್ಬೇಕು ಆ ಗೂಡುಗಳಿಗೆ ಅನ್ನೋದು ಕೂಡ ನಾವು ನಮ್ಮ ಸಹಪಾಠಿಗಳಿಗೆ ಕೂಡ ಹೇಳ್ಕೊಡ್ಬೇಕು. ಇದು ಸನ್ ಬರ್ಡ್ ಅಂತ ಹೇಳಿ ಹೂಗುಬ್ಬಿ ಅಂತ ಕರೀತಾರ. ಆ ಹೂಗುಬ್ಬಿಯ ಒಂದು ಪಕ್ಷಿಯ ಗೂಡಿದು. ಇಲ್ಲಿ ಮೇಲ್ಗಡೆ ಹಿಂಗ ಛಾವಣಿ ಗತೆ ಇರ್ತದ, ಈ ರೀತಿ ಹಿಂಗ್ ಛಾವಣಿ. ಈ ಛಾವಣಿ ಎದಕ್ಕಂದ್ರ ಮಳೆಯಿಂದ ರಕ್ಷಣೆಯನ್ನ ಕೊಡ್ಲಿಕ್ಕೆ. ಸಾಮಾನ್ಯವಾಗಿ ಸೂರ್ಯನ ಬಿಸಿಲು ಯಾವ ದಿಕ್ಕಿನಿಂದ ಬರ್ತಿರ್ತದ ಅದಕ್ಕೆ ಮುಖ ಮಾಡಿ ಇವು ಗೂಡು ನಿರ್ಮಾಣ ಆಗಂಗಿಲ್ಲ. ಯಾಕಂದ್ರ ಆ ಬಿಸಿಲಿನ ರಕ್ಷಣೆ ಇರ್ಬೋದು ಅಥವಾ ಮಳೆಯ ರಕ್ಷಣೆ ಇರ್ಬೋದು, ಅದಕ್ಕೆಲ್ಲ ಇದನ್ ಮಾಡಿ ಈ ರೀತಿ ಇದು ಜೋಳಿಗೆ ಗತೆ ಗೂಡನ್ನ ನಿರ್ಮಾಣ ಮಾಡ್ತದ. ಇಲ್ಲೇ ಟೊಂಗೆಗೆ ಈ ಎಳೆಗಳನ್ನ ಕಟ್ಲಿಕ್ಕೆ ಏನನ್ನ ಬಳಸ್ತಾವ ಅಂದ್ರ ಈ ಪಕ್ಷಿಗಳು, ನಾನು ಆಗ್ಲೇ ಹೇಳಿಕತ್ತಿದ್ದೆ, ಜೇಡರ ಬಲೆಯ ಎಳೆಗಳನ್ನ ಬಳಸ್ತಾವಂತ. ಹೊರಗಡೆ ಗಮನಿಸ್ರಿ, ಈ ಶಿಲೀಂಧ್ರಗಳನ್ನೆಲ್ಲ ಹಿಂಗ ಅಂಟಿಸ್ಕೊಂಡವ. ಇದು ಆಕರ್ಷಣೆ ಆಗ್ಬಾರ್ದು, ಪ್ಲಸ್ ಜೊತೆಗೆ ಆಗ್ಲೇ ಹೇಳಿದಂತೆ ಆ ಮೊಟ್ಟೆಗಳ ಬೆಳವಣಿಗೆಗೆ ಬೇಕಾಗಿರುವಂತ ತಕ್ಕದಾದ ಉಷ್ಣತೆ ಇರ್ಲಿಕ್ಕೆ ಇಂಥ ವಸ್ತುಗಳನ್ನೆಲ್ಲ ಬಳಸ್ತಾವ. ನಮಗ ಪಕ್ಷಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಕನ್ನಡದಲ್ಲೂ ಕೂಡ ಸಾಕಷ್ಟು ಪುಸ್ತಕಗಳವ, ಇಂಗ್ಲಿಷ್ನೊಳಗ ಅನೇಕ ಪುಸ್ತಕಗಳವ. ಅಧ್ಯಯನ ಮಾಡ್ಲಿಕ್ಕೆ, ಪಕ್ಷಿ ವೀಕ್ಷಣೆ ಮಾಡ್ಲಿಕ್ಕೆ ಒಂದು ಗೈಡ್ ರೂಪದೊಳಗ, ಮಾರ್ಗದರ್ಶಿ ರೂಪದೊಳಗ ಇರುವಂತ ಸೋರ್ಸ್ ಬುಕ್ಸ್ಗಳು ಸಾಕಷ್ಟವ. ಕನ್ನಡದೊಳಗ ಕುವೆಂಪು ಅವ್ರ ಮಗ KP ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರೆದಂತ ಹಕ್ಕಿ ಪುಕ್ಕ ಅನ್ನೋ ಪುಸ್ತಕ ಬಹಳ ಅದ್ಭುತವಾದಂತಹ ಪುಸ್ತಕ. ಅನೇಕ ಪಕ್ಷಿಗಳ ನಡವಳಿಕೆಗಳನ್ನ, ಅವುಗಳ ಗೂಡುಗಳ ನಿರ್ಮಾಣ ಮಾಡ್ಲಿಕ್ಕೆ ಯಾವ ರೀತಿ ಗೂಡುಗಳನ್ನ ಕಟ್ತಾವ ಅನ್ನೋ ಮಾಹಿತಿಯನ್ನ ಒದಗಿಸುವಂತ ಒಂದು ಪುಸ್ತಕ ಹಕ್ಕಿ ಪುಕ್ಕ. ಇನ್ನೊಂದು, ನಮ್ಮ ಭಾರತದ ಅತ್ಯಂತ ಶ್ರೇಷ್ಠ ಪಕ್ಷಿ ತಜ್ಞ ಅಂತ ಅನಿಸ್ಕೊಂಡಂತ ಶ್ರೀ ಸಲೀಂ ಅಲಿ ಅವರು ಬರೆದಂತಹ ಒಂದು ಪುಸ್ತಕ ದ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್ ಅಂತ ಹೇಳಿ. ನೀವೆಲ್ರೂ ನಮ್ಮ ಅನೇಕ ಸರ್ತಿ ಏನಾಗ್ತೀವಿ, ಪಠ್ಯ ಪುಸ್ತಕವನ್ನ ಬಿಟ್ಟು ಬೇರೆ ಪುಸ್ತಕಗಳನ್ನೇ ಓದಂಗಿಲ್ಲ. ಪಠ್ಯ ಪುಸ್ತಕದ ಆಚೆನೂ ಕೂಡ ಕೆಲವೊಂದು ಪುಸ್ತಕಗಳನ್ನ ನಾವು ಓದ್ಬೇಕು, ಮಾಹಿತಿಗಳನ್ನ ತಿಳ್ಕೋಬೇಕು. ಆ ನಿಟ್ಟಿನೊಳಗ ಪಕ್ಷಿಗಳ ಕುರಿತಾಗಿರುವಂತಹ
ಎರಡು ಅದ್ಭುತ ಪುಸ್ತಕಗಳು, ಒಂದು ಹಕ್ಕಿ ಪುಕ್ಕ, ಇನ್ನೊಂದು ದ ಬುಕ್ ಆಫ್ ಇಂಡಿಯನ್ ಬರ್ಡ್ಸ್. ಸೊ ಇವೆರಡು ಪಕ್ಷಿಗಳ ಕೈಪಿಡಿಗಳಂತ ಹೇಳ್ಬೋದು. ನಿಮ್ಮ ಸುತ್ತಮುತ್ತಲೂ ಇರುವಂತಹ ಪಕ್ಷಿಗಳ ಗೂಡುಗಳು ಎಲ್ರೆ ಕಟ್ಟುವುದು ಕಂಡು ಬಂತಂದ್ರ ಅವುಗಳಿಗೆ ತೊಂದರೆ ಆಗದಂತೆ, ಡಿಸ್ಟರ್ಬ್ ಆಗ್ಲಾರ್ದಂತೆ ನೀವು ಅವುಗಳ ಗೂಡಿನ ರಚನೆಗಳನ್ನ ಅಭ್ಯಾಸ ಮಾಡ್ರಿ, ನಡವಳಿಕೆಗಳನ್ನ ಅಭ್ಯಾಸ ಮಾಡ್ರಿ. ಪಕ್ಷಿಗಳ ಗೂಡುಗಳ ಒಳಗಡೆ ಮೊಟ್ಟೆಗಳು ಇದ್ದಾಗ ಅವುಗಳನ್ನ ಕೀಳ್ಬೇಡ್ರಿ. ನಿಮ್ಮ ಆಟಗಳಿಂದ ಪತಂಗ ಹಾರಿಸ್ತಿರ್ಬೋದು, ಇನ್ನೊಂದಿಷ್ಟೇನೋ ಆಟ ಆಡ್ತಿರ್ಬೋದು. ಪತಂಗಗಳು ಹೋಗಿ ಆ ಗೂಡುಗಳಲ್ಲಿ ಸಿಕ್ಕಾಕೊಂಡು ಗೂಡನ್ನ ನಾಶ ಮಾಡೋದಾಗಿರ್ಬೋದು. ಇಂಥವೆಲ್ಲವುಗಳು ಆಗದಂತೆ ನೋಡಿಕೊಂಡು ಪರಿಸರದ ಬಗ್ಗೆ, ಪಕ್ಷಿಗಳ ಬಗ್ಗೆ, ಆ ಗೂಡುಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ತಿಳ್ಕೊಂಡಾಗ ಅದ್ರ ಮೇಲೆ ಹೆಚ್ಚು ಪ್ರೀತಿ ಬೆಳೀತದ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತವ. ಹೀಗಾಗಿ ಪಕ್ಷಿಗಳ ಬಗ್ಗೆ ನಾವು ಹೆಚ್ಚು ತಿಳ್ಕೊಂಡಾಗ ನಾವು ಅವುಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯತೆ ಅದ. ಹೀಗಾಗಿ ಬರೀ ನಾವಷ್ಟೇ ಬದುಕೋದಲ್ಲ, ನಮ್ಮ ಸುತ್ತಮುತ್ತಲಿನ ಎಲ್ಲ ಜೀವ ಜಂತುಗಳನ್ನ, ಜೀವಿ ಸಂಕುಲನವನ್ನ ನಮ್ಮ ಜೊತೆನೆ ನಾವು ರಕ್ಷಣೆ ಮಾಡಿ ಅವತರ ಜೊತೆ ಒಗ್ಗಟ್ಟಾಗಿ ಹೋಗ್ಬೇಕಾದಂತ ಅವಶ್ಯಕತೆ ಮನುಷ್ಯನಿಗದ. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ. ನಾನು ನನ್ನ ವಂದನೆಗಳನ್ನ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.